ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಸೊ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ವ್ಲಾಗ್ ಅಲ್ಲಿ ನಾನು ಒಬ್ರು ನನಗೆ ವಿಡಿಯೋ ರಿಕ್ವೆಸ್ಟ್ ಮಾಡಿದ್ದಾರೆ. ಐ ಥಿಂಕ್ ಅವ್ರ ಹೆಸರು ಸವಿತಾ ಅನ್ಕೋತೀನಿ, ಸವಿತಾನೋ ಸಾವಿತ್ರಿನೋ ಗೊತ್ತಿಲ್ಲ. ನಾನು ಅವ್ರ ನೇಮ್ ನೀಟಾಗಿ ನೋಡಿಲ್ಲ. ಅವರು ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ನಾವು ಕರೆಂಟ್ ಇವಾಗ ಜಾಬ್ ಮಾಡ್ತಾ ಇದೀವಲ್ಲ, ಆ ಜಾಬಿನ ಎನರ್ಜಿ ಯಾವ ತರ ಇದೆ ಅಂತ ಹೇಳಿ ಒಂದು ರೀಡಿಂಗ್ ಮಾಡಿ ನಾನು ತುಂಬಾ ದಿನದಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಸೊ ಆ ಒಂದು ರೀಡಿಂಗ್ ನಾನು ಇವತ್ತು ಮಾಡ್ತಾ ಇದ್ದೀನಿ. ನೀವು ಕರೆಂಟ್ಲಿ ಕೆಲಸ ಮಾಡ್ತಾ ಇದ್ದೀರಲ್ಲ, ವರ್ಕ್ ಮಾಡ್ತಿದ್ದೀರಲ್ಲ, ಆ ಕರೆಂಟ್ ಕೆಲಸ ಮಾಡ್ತಿರೋಂತ ವರ್ಕ್ ಜಾಬ್ ಅಲ್ಲಿ ಎನರ್ಜೀಸ್ ಯಾವ ತರ ಇದೆ ಅಂತ ಹೇಳಿ ಈ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ಟಾಪಿಕ್ ಇದು. ಮೋಸ್ಟ್ಲಿ ಎಲ್ಲರಿಗೂ ತುಂಬಾ ಉಪಯೋಗ ಆಗುತ್ತೆ ಈ ಒಂದು ರೀಡಿಂಗು. ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಕೊಟ್ಟಿರ್ತೀನಿ. ಯಾರಿಗೆ ಟ್ಯಾರೋ ಕಲ್ತ್ಕೋಬೇಕು, ರೇಖಿ ಕಲ್ತ್ಕೋಬೇಕು, ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕಂತ ಇಷ್ಟ ಇದೆ, ಅವರು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಏನಿದೆ ಅಲ್ಲ ಅದು, ಸೊ ಆ ಒಂದು ನಂಬರ್ಗೆ ನೀವು ಕಾಲ್ ಮಾಡ್ಬಿಟ್ಟು ಅಪಾಯಿಂಟ್ಮೆಂಟ್ಸ್ ನ ತಗೊಳ್ಬೇಕಾಗತ್ತೆ. ಈಗ ಆಲ್ರೆಡಿ ಸುಮಾರು ಜನ ಜಾಯಿನ್ ಆಗ್ಬಿಟ್ಟು ರೀಡಿಂಗ್ಸ್ ಟ್ಯಾರೋ ರೀಡಿಂಗ್ಸ್ ನೆಲ್ಲ ಕಲ್ತ್ಕೋತಾ ಇದ್ದಾರೆ, ಆಕಾಶಿಕ್ನೆಲ್ಲ. ನೀವು ಕೂಡ ಅದ್ರಲ್ಲಿ ಒಬ್ರು ಆಗ್ಬೋದು. ನೋಡೋಣ. ಇವತ್ತು ನಾನ್ ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ಸ್ ತೆಗಿತಾ ಇದ್ದೀನಿ. ನೀವು ವರ್ಕ್ ಮಾಡ್ತಿದ್ದೀರಲ್ಲ, ಆ ವರ್ಕ್ ಅಲ್ಲಿ ಇವಾಗ ಕರೆಂಟ್ ವರ್ಕಿನ ಜಾಬ್ ಎನರ್ಜಿ, ವರ್ಕ್ ಎನರ್ಜಿ, ಓಕೆ, ಕೆಲಸದಲ್ಲಿ ಎನರ್ಜೀಸ್ ಯಾವ ತರ ಇದೆ, ಅದು ನಿಮ್ಗೆ ಸಪೋರ್ಟ್ ಮಾಡ್ತಾ ಇದೆಯಾ ಅಂತ ಹೇಳಿ ನೋಡೋಣ. ನಾನು ತುಂಬಾ ಕ್ಯೂರಿಯಸ್ ಆಗಿದ್ದೀನಿ. ಹೋಪ್ಫುಲಿ ನೀವು ತುಂಬಾ ಕ್ಯೂರಿಯಸ್ ಆಗಿದ್ದೀರಾ ಅಂತ ಹೇಳಿ ಅನ್ಕೊಂಡಿದೀನಿ. ಇಲ್ಲಿ ನಾನು 5 ಕಾರ್ಡ್ಸ್ ನ ತೆಗಿತೀನಿ. ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ರಶ್ನೆಗೆ ನಾನು 5 ಕಾರ್ಡ್ಗಳ ಮುಖಾಂತರ ಉತ್ತರ ಹುಡ್ಕುವಂತ ಪ್ರಯತ್ನನ ಮಾಡ್ತೀನಿ. 2 ಕಾರ್ಡ್ ಬಂದಿದೆ ಇಲ್ಲಿ. ಓಕೆ, ನೋಡುವ ಏನೆಲ್ಲ ಬರ್ಬೋದು ಅಂತ ಹೇಳಿ. ಟೋಟಲ್ 5 ಕಾರ್ಡ್ ಸಿಕ್ಕಿದೆ ನಮಗೆ. ಮೊದಲನೇ ಕಾರ್ಡು ನಮಗೆ ಏರೋಫೆಂಟ್ ಬಂದಿದೆ. ಸೆಕೆಂಡು 7 ಆಫ್ ಕಪ್ಸ್, ನೈಟ್ ಆಫ್ ಪೆಂಟಿಕಲ್ಸ್, 5 ಆಫ್ ಸಾರ್ಟ್ಸ್ ಬಂದಿದೆ ಅಂಡ್ 9 ಆಫ್ ವಾಂಡ್ಸ್ ಬಂದಿದೆ. ಸೊ ಇದು ಕರೆಂಟ್ ಜಾಬ್ ಎನರ್ಜೀಸು. ನೋಡೋಣ ಏನೆಲ್ಲ ಬರ್ಬೋದು ಅಂತ ಹೇಳಿ. ಸೊ ಇವಾಗ ಏನ್ ನೀವು ಕೆಲಸ ಮಾಡ್ತಾ ಇದ್ದೀರಲ್ಲ, ಈ ಒಂದು ಜಾಬ್ ಎನರ್ಜಿ ಇದು. ಸೊ ಇಲ್ಲಿ ಏರೋಫೆಂಟ್ ಇಂದ ಸ್ಟಾರ್ಟ್ ಮಾಡೋಣ. ಮೊದಲನೇ ಕಾರ್ಡು ನಮಗೆ ದ ಏರೋಫೆಂಟ್ ಬಂದಿದೆ ಅಲ್ವಾ. ಸೊ ನೋಡ್ಬೋದು ಇಲ್ಲಿ ದ ಏರೋಫೆಂಟು. ಸೊ ನೀವು ಕೆಲಸ ಮಾಡ್ತಿರುವಂತ ಜಾಗದಲ್ಲಿ ಯಾರೋ ನಿಮ್ಮ ಮೇಲಧಿಕಾರಿಗಳು ಯಾರಿದ್ದಾರೆ, ಸೊ ಸ್ವಲ್ಪ ಕಂಟ್ರೋಲಿಂಗ್ ತರ ಇರ್ಬೋದು, ಅಥವಾ ಲೈಕ್ ನಿಂಗೆ ಏನಾದ್ರು ಇನ್ಫಾರ್ಮೇಶನ್ ಬೇಕಂದ್ರೆ ಡೈರೆಕ್ಟ್ ಆಗಿ ನೀನೇ ಹೋಗಂಗಿಲ್ಲ, ನನ್ ಥ್ರೂನೇ ಹೋಗ್ಬೇಕು, ನಾನು ಹೇಳಿರೋ ತರಾನೇ ಮಾಡ್ಬೇಕು. ಅಂಡ್ ಆಲ್ಸೋ ನನ್ನ ಹತ್ರ ತುಂಬಾ ಪವರ್ ಇದೆ, ಅಥವಾ ನಾನು ಎಲ್ಲದನ್ನು ಕಂಟ್ರೋಲ್ ಮಾಡಬಲ್ಲೆ, ಅಥವಾ ನಿನಗಿಂತ ಚೆನ್ನಾಗಿ ನಾನು ಎಲ್ಲ ಇನ್ಫಾರ್ಮೇಶನ್ ನಿನಗೆ ತಲುಪಿಸಬಲ್ಲೆ. ನೀ ಹೋಗಿ ಕೇಳಿದ್ರೆ ಅಷ್ಟೊಂದು ಇನ್ಫಾರ್ಮೇಶನ್ ಸಿಗೋದಿಲ್ಲ, ಅಥವಾ ನನ್ನ ಸಹಾಯದಿಂದ ನಿಂಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ ಇಲ್ಲಿ ಅಂತ ಹೇಳಿ ತರ ಮೀಡಿಯೇಟರ್ ತರ ಯಾರೋ ಒಬ್ರು ನಿಮ್ಮನ್ನ ಲೈಕ್ ನೀವು ಒಂದು ಮೀಡಿಯೇಟರ್ ಕೆಳಗಡೆ ನೀವಿರುವಂತದ್ದು, ಅಥವಾ ಒಬ್ರು ಯಾರೋ ಒಬ್ರು ನಿಮಗೆ ನಾನು ಗೈಡ್ ಮಾಡ್ತೀನಿ ಅಂತ ಹೇಳಿ ತುಂಬಾ ಕಂಟ್ರೋಲ್ ತಗೊಳ್ತಿರೋವಂಥದ್ದು. ಅದು ನಾಲೆಡ್ಜ್ ವಿಚಾರದಲ್ಲಿ ಆಗಿರ್ಬೋದು, ಕೆಲಸದ ವಿಚಾರದಲ್ಲಾದ್ರೂ ಆಗಿರ್ಬೋದು. ಲೈಕ್ ಇವಾಗ HR ಇದ್ರೆ ಅವ್ರ ಕೆಳಗಡೆ, ಅಥವಾ ಮ್ಯಾನೇಜರ್ಸ್ ಇದ್ರೆ ಅವ್ರ ಕೆಳಗಡೆ. ಲೈಕ್ ನೀ ಡೈರೆಕ್ಟ್ ಆಗಿ ಹೋಗಂಗಿಲ್ಲ, ನನ್ ಥ್ರೂನೇ ಹೋಗ್ಬೇಕು. ಸೊ ಈ ತರ ಎಲ್ಲ ಒಂದು ಎನರ್ಜೀಸ್ ಜಾಸ್ತಿ ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ಲೈಕ್ ನಿನ್ಗಿಂತ ನಾವು ತುಂಬಾ ಸ್ಟೇಬಲ್ ಆಗಿದೀವಿ, ನಾಲೆಡ್ಜ್ ಅಲ್ಲಿ ಆಗಿರ್ಬೋದು, ಎಕ್ಸ್ಪೀರಿಯನ್ಸ್ ಅಲ್ಲಿ ಆಗಿರ್ಬೋದು, ಅಥವಾ ಲೈಕ್ ನಾವು ತುಂಬಾ ಬ್ಯಾಲೆನ್ಸ್ಡ್ ಆಗಿದೀವಿ. ಅಂಡ್ ನಮ್ಮ ಥ್ರೂ ಹೋದ್ರೆ ನಿನ್ಗೆ ಕೆಲಸ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ, ಸಹಾಯ ಆಗುತ್ತೆ, ಈ ತರ ಎಲ್ಲ ಹೇಳ್ತಿರೋವಂಥದ್ದು. ಅಥವಾ ನಾನು ನಿಮ್ಗೆ ಜಸ್ಟ್ ಲೈಕ್ ಅವರು ನಾನು ತುಂಬಾ ನಿಮ್ಗಿಂತ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರೋದ್ರಿಂದ ಮೇ ಬಿ ನನ್ಗೆ ನೀನು ಗುರು ತರಾನು ತಗೊಳ್ಬೋದು, ಅಥವಾ ಲೈಕ್ ನಾನು ನಿನಗೆ ಚೆನ್ನಾಗಿ ಗೈಡ್ ಮಾಡ್ತೀನಿ. ಸೊ ಈ ತರ ಒಂದಷ್ಟು ಲೈಕ್ ನಿಮ್ಮ ಹತ್ರ ಹೇಳ್ತಿರೋವಂಥದ್ದು ಇರ್ಬೋದು, ಅಥವಾ ಅವರು ನಿಮಗೆ ತೋರಿಸುವಂತ ಕೆಲಸಗಳನ್ನ ಮಾಡ್ತಿರ್ಬೋದು. ಅಂಡ್ ಆಲ್ಸೋ ಆಬ್ವಿಯಸ್ಲಿ ಅವ್ರಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತದ್ದು, ತುಂಬಾ ನಾಲೆಡ್ಜ್ ಇರುವಂತದ್ದು, ಅಥವಾ ತುಂಬಾನೇ ಒಂಥರ ಲೈಕ್ ಅವ್ರು ಹೋಗಿ ಕೇಳಿದ್ರೆ ಲೈಕ್ ಕೆಲಸಗಳು ಬೇಗ ಆಗುವಂತದ್ದು, ಆತರ ಒಂಥರ ಅಥಾರಿಟಿ ಇರುವಂತದ್ದು, ಪವರ್ ಇರುವಂತದ್ದು ಪರ್ಸನ್ ಕೂಡ ಅವರು ಆಗಿದ್ದಾರೆ ಅಂತ ಅನ್ಸುತ್ತೆ. ಸೊ ಆತರ ಒಂದು ಪರ್ಸನ್ ಅವರು ಅವರ ಪವರ್ ನ ತೋರಿಸ್ತಾ ಇದ್ದಾರೆ ನಿಮ್ಗೆ, ಅವರ ಒಂದು ರಾಯಲಿಟಿನ ತೋರಿಸ್ತಾ ಇದ್ದಾರೆ, ಅವರ ಒಂದು ಕೆಪಾಸಿಟಿನ ನಿಮ್ಮ ಮೇಲೆ ಅಥವಾ ನಿಮ್ಮ ಹತ್ರ ತೋರಿಸುವಂತ ಪ್ರಯತ್ನಗಳು ನಿಮ್ಮ ವರ್ಕ್ ಪ್ಲೇಸ್ ಅಲ್ಲಿ ಆಗ್ತಾ ಇದೆ. ಓಕೆನಾ. ಸೊ ನೀವು ಕೂಡ ಅವ್ರ ಅಂಡರ್ ಇರ್ಬೋದು. ಅವ್ರು ಹೇಳಿದ್ದೆಲ್ಲ ಲೈಕ್ ನಿಮ್ಗೆ ಇಷ್ಟ ಇಲ್ಲ ಅಂದ್ರೂ ಕೇಳ್ತಾ ಇರೋವಂಥದ್ದು, ಅಥವಾ ಕೆಲವೊಂದ್ಸರಿ ಕೇಳಲೇಬೇಕು ಅಂತ ಕೇಳ್ತಾ ಇರೋವಂಥದ್ದು, ಈ ತರ ಕೂಡ ಸಿಚುವೇಶನ್ ಗಳು ಆಗ್ತಾ ಇದೆ.
ಓಕೆನಾ. ಅಂಡ್ ಆಲ್ಸೋ ನೀವು ಸೆಕೆಂಡ್ ಕಾರ್ಡ್ ಬಂದ್ಬಿಟ್ಟು ಕಪ್ಸ್ ಬಂದಿರೋದ್ರಿಂದ 7 of Cups ಬಂದ್ಬಿಟ್ಟು ನಿಮ್ಮ ಫಿನಾನ್ಸ್ ಇದನ್ನ ತೋರಿಸ್ತಾ ಇದೆ. ನೀವು ಲೈಕ್ ಏನೋ ಒಂದು ಜೀವನದಲ್ಲಿ ಮಾಡ್ಲೇಬೇಕು, ಏನೋ ಒಂದು ನಾನು ಸಾಧನೆ ಮಾಡ್ಲೇಬೇಕು ಅಥವಾ ದುಡ್ಡು ಮಾಡ್ಬೇಕು ಅಂತ ಇರ್ಬೋದು, ಅಥವಾ ಮೆಟೀರಿಯಲಿಸ್ಟಿಕ್ ಲೈಫ್ ಇವಾಗ ಎಲ್ಲರೂ ಹೆಂಗ್ ಬದುಕ್ತಾ ಇದಾರೆ ಆತರ ನಾನು ಬದುಕ್ಬೇಕು ಅಂತ ಹೇಳ್ಬಿಟ್ಟು ನೀವು ಹಣ ಮಾಡ್ಲಿಕ್ಕೆ ಅಂತಾನೆ ಈ ಜಾಬ್ ನ ನೀವು ಚೂಸ್ ಮಾಡ್ಕೊಂಡಿರ್ಬೋದು. ಅಥವಾ ತುಂಬಾ ಲೈಕ್ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅಥವಾ ಏನಾದ್ರೂ ಲೈಕ್ ಒಂಥರ ಡ್ರೀಮ್ ತರ ನಿಮಗೆ ಕೆಲಸ ಮಾಡಿದ್ರೆ ದುಡ್ಡು ಮಾಡ್ಬೋದು. ದುಡ್ಡು ಮಾಡಿದ್ರೆ ನಾನು ಏನ್ ಅನ್ಕೊಂಡಿದೀನಿ ನನ್ ಕನ್ಸುಗಳು ನನ್ಸ್ ಮಾಡ್ಕೋಬಹುದು ಅಂತ ಹೇಳಿ ಒಂದು ಇಮ್ಯಾಜಿನರಿ ಜಗತ್ತಿನಲ್ಲಿ ಬಹಳಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ, ಬಹಳಷ್ಟು ದುಡ್ಡು ನನಗ್ ಬರುತ್ತೆ, ನನ್ನ ಜೀವನದ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ, ಲೈಫ್ ಸ್ಟೈಲ್ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂಥರ ಇಲ್ಯೂಷನ್ ತರ ನಿಮ್ಮ ವಿಶ್ ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಥಿಂಕ್ ಮಾಡ್ಕೊಂತ ವರ್ಕ್ ಮಾಡ್ತಿರೋದು. ಅಥವಾ ಲೈಕ್ ಅಯ್ಯೋ ಇವ್ರು ಏನ್ ಮಾಡಿದ್ರೆ ಏನಂತ ಬಿಡು, ದುಡ್ಡು ಬಂದ್ರೆ ನನ್ ಜೀವನ ಸೆಟಲ್ ಆಗತ್ತಲ್ಲ, ನನ್ ಲೈಫ್ ಚೆನ್ನಾಗಿರತ್ತಲ್ಲ ಅಂತ ಹೇಳ್ಬಿಟ್ಟು ನೀವು ಒಂದು ಸ್ಯಾಲ್ರಿ ಅಥವಾ ಅಲ್ಲಿ ಬರ್ತಿರೋಂತ ಹಣ ಇರ್ಬೋದು, ಸೋರ್ಸ್ ಆಫ್ ಇನ್ಕಮ್ ಇರ್ಬೋದು, ಸೊ ಅದ್ರ ಕಡೆ ಗಮನ ಕಟ್ಕೊಂಡು ಬೇರೆ ಯಾರನ್ನ ತಲೆ ಕೆಡ್ಸ್ಕೊಳ್ಳಲ್ಲ ನೀವು ಹೋಗ್ತಾ ಇರೋವಂಥದ್ದು ಕಾಣಿಸ್ತಾ ಇದೆ. ನಿಮ್ಗೆ ಲೈಕ್ ತುಂಬಾ ಆಪ್ಷನ್ಸ್ಗಳು ಇದ್ರು ಕೂಡ ಲೈಕ್ ಒಂಥರ ಇಲ್ಲ ನನ್ಗೆ ಹಣ ಮಾಡ್ಬೇಕು ಅನ್ನೋದು ತುಂಬಾ ಜಾಸ್ತಿ ಇದೆ. ಸೊ ಹಂಗಾಗಿ ನೀವು ಜಾಬ್ ನ ಲೈಕ್ ಬಿಡದೆ ಕೆರಿಯರ್ ಕಡೆ ತುಂಬಾ ಫೋಕಸ್ಡ್ ಆಗಿರುವಂತದ್ದು, ಒಂಥರ ನಾನು ಎಕ್ಸ್ಪೀರಿಯನ್ಸ್ ತಗೋಬೇಕು, ನಾನು ಎಲ್ಲಾರ ತರ ಇರ್ಬೇಕು ಅಂತ ಹೇಳ್ಬಿಟ್ಟು ತುಂಬಾನೇ ಜಾಸ್ತಿ ನೀವು ಸ್ಟ್ರೆಸ್ಫುಲ್ ಆಗಿದ್ರು ಕೂಡ ನೀವು ತುಂಬಾನೇ ನಿಮ್ಮ ಕನಸುಗಳಿಗೋಸ್ಕರ ದುಡ್ಡು ಮಾಡ್ಬೇಕು ಅಂತ ಹೇಳಿ ಅಥವಾ ಹಣ ಮಾಡ್ಬೇಕು ಅಥವಾ ಎಲ್ಲಾ ತರ ಲೈಫ್ ಸ್ಟೈಲ್ ನಂದಿರ್ಬೇಕು, ನನ್ನ ಕಷ್ಟಗಳಿಂದ ನಾನು ಹೊರಗಡೆ ಬರ್ಬೇಕು ಅಂತ ಹೇಳಿ ತುಂಬಾ ಓವರ್ಕಮ್ ಮಾಡ್ತಿರುವಂತದ್ದು ಅಥವಾ ಏನೇ ಬಂದ್ರು ಕೂಡ ಎಲ್ಲ ಸಹಿಸ್ಕೊಂಡು ಹೋಗ್ತಾ ಇರೋಂತ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ 7 of Cups ಅಲ್ಲಿ. ಬಟ್ ಎಲ್ಲೋ ಒಂದ್ ಕಡೆ ನಿಮಗೆ ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಆಗುತ್ತೆ ಅನ್ನೋಂತ ತುಂಬಾ ಜಾಸ್ತಿ ಇದೆ. ನನ್ನ ಕನಸುಗಳನ್ನ ಅನ್ಸಾಗ್ಬೇಕು, ನಾನು ಅನ್ಕೊಂಡಿರೋಷ್ಟು ನಾನು ಪ್ರಾಪರ್ಟೀಸು ಆಸ್ತೀಸು ಎಲ್ಲ ಮಾಡ್ಬೇಕು, ಸೊ ಎಲ್ಲಾ ತರ ಒಂದು ಆರಾಮಾಗಿರೋಂತ ಲೈಫ್ ಸ್ಟೈಲ್ ನ ನಾನು ಅನುಭವಿಸ್ಬೇಕು ಅನ್ನೋದು ತುಂಬಾ ಜಾಸ್ತಿ ಇದೆ ಅನ್ಸುತ್ತೆ ನಿಮಗೆ. ಸೊ ಅದು 7 of Cups ರೆಪ್ರೆಸೆಂಟ್ ಮಾಡ್ತಾ ಇದೆ ಇಲ್ಲಿ. ಅಂಡ್ ಥರ್ಡ್ ಕಾರ್ಡ್ ಬಂದ್ಬಿಟ್ಟು ನಮಗೆ Knight of Pentacles ಬಂದಿದೆ. ಸೊ ನೀವು ಇಷ್ಟೆಲ್ಲ ಇಂಟೆನ್ಷನ್ ಇಟ್ಕೊಂಡ್ಬಿಟ್ಟು ನಿಮ್ಮ ಜಾಬ್ಗೆ ಜಾಯಿನ್ ಆದ್ರಿ ಅಲ್ವಾ. ಸೊ ಆದ್ರೆ ಇಲ್ಲಿ ಇನ್ಕಮ್ ಹೆಂಗಿದೆ ಅಥವಾ ಇಲ್ಲಿ ಯಾವ ತರ ಪ್ರೋಗ್ರೆಸ್ ಹೋಗ್ತಾ ಇದೆ ನಿಮ್ದು ಅಂತ ಹೇಳಿದ್ರೆ ತುಂಬಾ ಸ್ಲೋ ಆಗಿ ಪ್ರೋಗ್ರೆಸ್ ಹೋಗ್ತಾ ಇದೆ. ನಿಮ್ಮ ಕಡೆಯಿಂದ ವರ್ಕ್ ತುಂಬಾ ಹಾರ್ಡ್ ಆಗಿ ಮಾಡ್ತಾ ಇದ್ದೀರಾ, ಬಟ್ ಆದ್ರೆ ಇಲ್ಲಿ ಆಕ್ಷನ್ ತಗೊಳಕ್ ಇರ್ಬೋದು ಅಥವಾ ನಿಮ್ಮ ಗ್ರೋತ್ ಇರ್ಬೋದು, ನಿಮ್ಮ ಸಕ್ಸಸ್ ಏನು ನೀವು ಯಾವ ಕಡೆ ಹೋಗ್ತಾ ಇದ್ದೀರಾ ಅದೆಲ್ಲ ತುಂಬಾ ಸ್ಲೋ ಆಗಿ ನಡೀತಾ ಇದೆ ಇಲ್ಲಿ. ಸೊ ಗ್ರೋತ್ ತುಂಬಾನೇ ಸ್ಲೋ ಆಗಿರುವಂತದ್ದು, ನೀವು ಗ್ರೌಂಡೆಡ್ ಆಗಿದ್ದೀರಾ. ಅಂಡ್ ಆಲ್ಸೋ ನೀವು ನಿಮ್ಮ ಕಡೆಯಿಂದ ಏನು ಶ್ರಮಗಳನ್ನ ಪಡ್ಬೇಕು ಅದನ್ನ ಪಡ್ತಿದ್ರು ಕೂಡ ಇಲ್ಲಿ ಸ್ಲೋ ಗ್ರೋತ್ ಬರ್ತಾ ಇದೆ. ಓಕೆ, ಮತ್ತೆ ನೀವು ಪೇಗೂ ಕೂಡ ತುಂಬಾ ಅಟೆನ್ಷನ್ ಆಗಿದ್ದೀರಾ. ಲೈಕ್ ನನ್ಗೆ ಪೇಮೆಂಟ್ ಬೇಕು ಅದು. ಸೊ ದುಡ್ಡು, ಇನ್ಕ್ರಿಮೆಂಟು, ಸ್ಯಾಲ್ರಿ, ಬೋನಸ್ ಏನೇ ಬಂದ್ರು ಕೂಡ ಬರ್ತಾ ಇದೆ, ಬಟ್ ನೀವ್ ಅನ್ಕೊಂಡಿದ್ದ ಮಟ್ಟಿಗೆ ಫಾಸ್ಟ್ ಆಗಿ ಬರ್ತಾ ಇಲ್ಲ, ತುಂಬಾ ಸ್ಲೋ ಇರ್ಬೋದು ಅಥವಾ ತುಂಬಾನೇ ಜಾಸ್ತಿ ಟೈಮ್ ತಗೊಳ್ತಾ ಇದಾರೆ ಅಂತ ಅನ್ಸ್ತಾ ಇದೆ. ಅದನ್ನ ಕೊಡೋದಕ್ಕೆ ನಿಮ್ಗೆ ಪ್ರಮೋಷನ್ ಇರ್ಬೋದು, ಮನಿ ಇರ್ಬೋದು, ಸ್ಯಾಲ್ರಿ ಇನ್ಕ್ರಿಮೆಂಟ್ ತುಂಬಾ ಸ್ಲೋ ಎನರ್ಜಿ ತೋರಿಸ್ತಾ ಇದೆ. ಅಂಡ್ ಇಟ್ಸ್ ನಿಮ್ಮ ಎಮೋಷನಲಿ ಡ್ಯಾಮೇಜ್ ಮಾಡ್ತಾ ಇದೆ ಆ ಪ್ರೋಸೆಸ್ ನಿಮ್ಗೆ ಅಷ್ಟೊಂದು ಫಾಸ್ಟ್ ಆಗಿ ಆಗ್ತಾ ಇಲ್ಲ. ಸೊ ಅದು ನಿಮ್ಮ ಎಮೋಷನಲ್ ಇಂಬ್ಯಾಲೆನ್ಸ್ ಮಾಡ್ತಾ ಇದೆ. ನೀವು ಡ್ರಾಮ್ಯಾಟಿಕ್ ಆಗಿಲ್ಲ, ಗ್ರೌಂಡೆಡ್ ಆಗಿದ್ದೀರಾ, ಚೆನ್ನಾಗಿ ವರ್ಕ್ ಮಾಡ್ತಿದ್ದೀರಾ, ಪ್ರಾಕ್ಟಿಕಲ್ ಆಗಿ ಇದ್ದೀರಾ, ಚೆನ್ನಾಗಿ ಆಕ್ಷನ್ ತಗೊಳ್ತಾ ಇದ್ದೀರಾ. ಅಂಡ್ ಆಲ್ಸೋ ಏನಾದ್ರೂ ಮಾಡ್ಬೇಕು ಅಂದ್ರೆ ತುಂಬಾ ಪರ್ಮಿಷನ್ ಬೇಕು ಅಂತ ಅನ್ಸುತ್ತೆ ಅಲ್ಲಿ ನಿಮಗೆ. ಸಡನ್ ಆಗಿ ಏನು ಮಾಡೋದಕ್ಕೆ ಆಗ್ತಿಲ್ಲ. ಒಂದು ಚಿಕ್ಕ ಮಗು ಬೆಳೆಯೋದಕ್ಕೆ ಎಷ್ಟು ಟೈಮ್ ಹಿಡಿಯತ್ತಲ್ಲ ಆತರ ಒಂದು ಸ್ಲೋ ಎನರ್ಜಿ ಕಾಣಿಸ್ತಾ ಇದೆ ಇಲ್ಲಿ. ಅಂಡ್ ಆಲ್ಸೋ ಲೈಕ್ ನಿಮಗೂ ಕೆಲವೊಂದ್ಸರಿ ಅನ್ಸುತ್ತೆ ಅಯ್ಯೋ ನಿಧಾನಕ್ಕೆ ಬಂದ್ರು ಪರವಾಗಿಲ್ಲ, ಬರ್ಲಿ, ಸೇಫ್ ಆಗಿ ಬರ್ಲಿ, ನನಗ್ ಬರೋದ್ ಬರ್ಲಿ ಅಂತ ಹೇಳಿ ಅನ್ನಿಸ್ತಾ ಇದೆ. ಕೆಲವೊಂದ್ಸರಿ ತುಂಬಾ ಯೋಚನೆ ಮಾಡ್ತೀರಾ ಅಂತ ಅನ್ಸುತ್ತೆ, ಬೇಗನೆ ಆಗ್ಬಿಡ್ಬೇಕು ಅಂತ. ಬಟ್ ಆ ಎನರ್ಜಿ ಸ್ಲೋ ಯಾವಾಗ ಆಗುತ್ತೆ ಅವಾಗ ಬಂದ್ರೆ ಸಾಕು, ಸೇಫ್ ಆಗಿ ಬಂದ್ ನನಗ್ ಸೇರ್ಲಿ ಅನ್ನೋದು. ನಿಮಗ್ ಸೇಫ್ ಆಗಿರ್ಬೇಕು, ನಿಮ್ ಜಾಬ್ ಸೆಕ್ಯೂರ್ಡ್ ಆಗಿರ್ಬೇಕು, ಅದು ನಿಮ್ಗೆ ಇಂಪಾರ್ಟೆಂಟ್. ಅಟ್ ದ ಸೇಮ್ ಟೈಮ್ ನಿಮ್ಗೆ ಪ್ರಮೋಷನ್ ಬೇಕು, ಮತ್ತೆ ಬೋನಸ್ ಏನೇನ್ ಕೊಡ್ತಾರೆ ಎಕ್ಸ್ಟ್ರಾ ಅದೂ ಬೇಕು ನಿಮಗೆ. ಅಂಡ್ ಆಲ್ಸೋ ಒಂದ್ ಕಡೆ ನಿಮ್ಮ ಜಾಬ್ ಕೂಡ ನಿಮಗೆ ಸೆಕ್ಯೂರ್ಡ್ ಆಗಿರ್ಬೇಕು ಅನ್ನೋದು ತುಂಬಾ ಜಾಸ್ತಿ ಇದೆ. ಸೊ ಅದರಿಂದ ತುಂಬಾ ಸೇಫ್ ಆಗಿ ನೀವು ತಗೊಂಡು ಹೋಗ್ತಾ ಇರೋದು ಜಾಬ್ ನ, ತುಂಬಾ ಸೇಫ್ ಆಗಿ ನಿಮ್ಮ ಜಾಬ್ ಪ್ರೊಫೈಲ್ ನ ನೀವು ಕಾಪಾಡ್ಕೊಳ್ತಾ ಇರುವಂತ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಓಕೆನಾ.
ಅಂಡ್ ಆಲ್ಸೋ ಮನಿನೂ ಅಷ್ಟೇ. ಸೊ ನೀವು ಅನ್ಕೊಂಡಿದಷ್ಟು ಮಟ್ಟಿಗೆ ಜಾಸ್ತಿ ಅಮೌಂಟ್ ಸಿಗ್ತಾ ಇಲ್ಲ, ಸ್ವಲ್ಪ ಕಡಿಮೆನೆ ಸ್ಲೋ ಆಗಿರೋ ಅಮೌಂಟೇ ಸಿಗ್ತಾ ಇದೆ. ಸೊ ಇದು ನೈಟ್ ಆಫ್ ಪೆಂಟಿಕಲ್ಸ್. ಇನ್ನು 5 ಆಫ್ ಸೋರ್ಟ್ಸ್ ಬಂದ್ಬಿಟ್ಟು ಒಂಥರ ಯಾವಾಗ್ಲೂ ಇದು ನಿಮ್ಗೆ ಹೆಂಗೆ ಅನ್ಸುತ್ತೆ ಅಂತ ಹೇಳಿದ್ರೆ, ಇದೊಂದ್ ತರ ನಿಲ್ದೇ ಇರುವಂತ ಯುದ್ಧ ಏನು, ನಿಲ್ದೇ ಇರುವಂತ ಫೈಟಿಂಗು. ಇದಕ್ಕೋಸ್ಕರ ಈ ಒಂದು ಕೆರಿಯರ್ ಅನ್ನೋದಕ್ಕೋಸ್ಕರ ಅಥವಾ ಜಾಬ್ ಅನ್ನೋದಕ್ಕೋಸ್ಕರ ನಾನು ಕೀಪ್ ಆನ್ ಫೈಟ್ ಮಾಡ್ತಾನೆ ಇರ್ಬೇಕು. ಕೀಪ್ ಆನ್ ಟೆನ್ಷನ್ಸ್ ಇದ್ದೇ ಇರುತ್ತೆ, ಲಾಸಸ್ ಇದ್ದೇ ಇರುತ್ತೆ. ಮತ್ತೆ ಲೈಕ್ ಒಂಥರ ಮೆಂಟಲಿ ತುಂಬಾ ಚಾಲೆಂಜ್ಡ್ ಆಗಿರುತ್ತೆ. ಕೆಲವೊಂದ್ಸರಿ ನಿಮಗೆ ಕಂಟಿನ್ಯೂಸ್ ಚಾಲೆಂಜಸ್ ಆಗಿರ್ಬೋದು. ನಿಮಗೆ ಕೆಲಸ ಅನ್ನೋದು ಒಂಥರ ಫೈಟ್ ಫಾರ್ ದ ಮೂಮೆಂಟ್, ನೀನ್ ಫೈಟ್ ಮಾಡಿದ್ರೇನೆ ನೀನ್ ವಿನ್ ಆಗೋದು, ಆ ತರ ಸಿಚುವೇಶನ್ ಕೂಡ ಇರ್ಬೋದು. ಅಂಡ್ ಇಟ್ ಈಸ್ ಅಪ್ ಟು ಯು. ಮತ್ತೆ ಇದು ಕ್ಯಾರಿ ಮಾಡೋದು, ಫೈಟ್ ಮಾಡೋದು, ಅದಕ್ಕೋಸ್ಕರ ಸ್ಟ್ಯಾಂಡ್ ತಗೊಳ್ಳೋದು, ಇಟ್ ಈಸ್ ಅಪ್ ಟು ಯು. ಬೇಕು ಅಂದ್ರೆ ಮಾಡ್ಬೋದು, ಬೇಡ ಅಂದ್ರೆ ಸ್ಟಾಪ್ ಮಾಡ್ಬಿಟ್ಟು ನಿಮಗ್ ಏನ್ ಬೇಕೋ ಅದನ್ನ ಕೂಡ ನೀವು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಆ ತರ ಒಂದು ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಬಟ್ ಇಲ್ಲಿ 5 ಆಫ್ ಸೋರ್ಟ್ಸ್ ಬಂದಿರೋದಕ್ಕೆ ನಿಮಗೆ ಇದೊಂದು ಸ್ಲೋ ಏನಿದೆ ಅಲ್ವಾ, ಅಂಡ್ ಆಲ್ಸೋ ನಿಮ್ ಕೆಲ್ಸದಲ್ಲಿ ಏನೇನ್ ನಡೀತಾ ಇದೆಯಲ್ಲ ಅದೊಂಥರ ಕೀಪ್ ಆನ್ ಚಾಲೆಂಜ್. ಇದಕ್ಕೆ ನೆವರ್ ಎಂಡಿಂಗ್ ಏನೋ, ಇದು ಮುಗಿಯೋದೇ ಇಲ್ವೇನೋ ಅನ್ನೋ ತರನು ನಿಮಗೆ ಅನ್ನಿಸ್ತಿರ್ಬೋದು. ಇಟ್ಸ್ ಲೈಕ್ ಲಿಟ್ರಲಿ ನಿಮಗೆ ಚಾಲೆಂಜಿಂಗ್ ಅಂತ ಕೂಡ ಅನಿಸಿರ್ಬೋದು ಕೆಲವೊಂದ್ಸರಿ. ಓಕೆನಾ, ಲೈಕ್ ಉಳಿಸ್ಕೊಳ್ಳೋದು ಬಿಡೋದು ಹೆಂಗಪ್ಪ ಅಂತ ಹೇಳಿ ನಿಮಗೊಂದು ಬಿಗ್ ಕ್ವಶನ್ ಕೂಡ ಅನ್ಸಿರ್ಬೋದು ಕೆಲವೊಂದ್ಸರಿ ಬಿಟ್ಬಿಡ್ಬೇಕು ಅಂತ ಅನ್ಸ್ಬೋದು. ಕೆಲವೊಂದ್ಸರಿ ಇಲ್ಲ ನನ್ ಕೈಲಿ ಆಗತ್ತೆ, ನಾನ್ ಮಾಡ್ಲೇಬೇಕು, ಲಾಸ್ ಮಾಡ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಕೂಡ ನೀವು ಯಾವಾಗ್ಲೂ ಥಿಂಕ್ ಮಾಡ್ತಾ ಇರ್ಬೋದು. ಓಕೆನಾ, ಸೊ ಆ ಒಂದು ಎನರ್ಜಿ ಕೂಡ ಇಲ್ಲಿ ತೋರಿಸ್ತಾ ಇದೆ. ಅಂಡ್ ಇನ್ನು ಲಾಸ್ಟ್ ಕಾರ್ಡು ನಮಗೆ ಬಂದ್ಬಿಟ್ಟು 9 ಆಫ್ ವಾಂಡ್ಸ್ ಬಂದಿದೆ. ಸೊ 9 ಆಫ್ ವಾಂಡ್ಸ್ ಏನನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, 9 ಆಫ್ ವಾಂಡ್ಸ್ ನೀವು ತುಂಬಾನೇ ಲೈಕ್ ಒಂಥರ ಕಂಟ್ರೋಲ್ ಅಲ್ಲಿ ಇದೀನಿ ಅಂತ ತೋರಿಸ್ಕೊಳ್ತಾ ಇದೀರಾ. ಬಟ್ ಸ್ಟಿಲ್ ನಿಮಗೆ ತುಂಬಾ ಹರ್ಟ್ ಆಗ್ತಾ ಇದೆ ಒಳಗಡೆ, ತುಂಬಾನೇ ಜಾಸ್ತಿ ಪೆಟ್ಟುಗಳನ್ನ ತಿಂದಿದ್ದೀರಾ, ತುಂಬಾನೇ ಚಾಲೆಂಜಿಂಗ್ ಆಗಿರುತ್ತೆ. ಆದ್ರೂ ಕೂಡ ಎಲ್ಲಾ ರೆಸ್ಪಾನ್ಸಿಬಿಲಿಟೀಸ್ ನ ನೀವು ತಗೊಂಡು ಮಾಡ್ತಾ ಇದ್ದೀರಾ ಕೆಲ್ಸದ ಜಾಗದಲ್ಲಿ. ಪರವಾಗಿಲ್ಲ, ನನ್ನ ಕೈಲಿ ಆಗತ್ತೆ, ನಾನ್ ಮಾಡ್ತೀನಿ ಅಂತ ಹೇಳಿ, ನಾನು ಕಂಟ್ರೋಲ್ ಅಲ್ಲಿ ಇದ್ದೀನಿ ಅಂತ ಹೇಳಿ, ಇವನ್ ಶಕ್ತಿ ಇಲ್ಲ ಅಂದ್ರೂ ಕೂಡ ನಿಂತ್ಕೊಳ್ಳೋದಕ್ಕೆ ಟ್ರೈ ಮಾಡೋದು ಅಥವಾ ಹಿಡ್ದಿಟ್ಕೊಳ್ಳೋಕೆ ಟ್ರೈ ಮಾಡುವಂತದ್ದು. ಸೊ ಈ ತರ ಒಂದು ಎನರ್ಜಿ ತುಂಬಾ ಕಾಣಿಸ್ತಾ ಇದೆ. ಮತ್ತೆ ಎಲ್ಲರ ಮೇಲೂ ಕಣ್ಣಿಟ್ಟಿರೋದು, ಯಾರ್ಯಾರು ಏನೇನ್ ಮಾಡ್ತಿದ್ದಾರೆ, ಯಾರು ಲೈಕ್ ಎಲ್ಲಾರ್ಗು ಲೈಕ್ ಎಲ್ಲಾರ ಮೇಲೂ ಕಣ್ಣಿಟ್ಟಿರುವಂತ ಒಂದು ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಅಂಡ್ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ನ ಹ್ಯಾಂಡಲ್ ಮಾಡ್ಬೇಕು ಅಂತ ನಿಂತ್ಕೊಂಡಿರೋಂಥದ್ದು. ಮತ್ತೆ ತುಂಬಾ ಓವರ್ ಆಗಿ ಎಲ್ಲಾ ಥಿಂಗ್ಸ್ ಮಾಡ್ತಾ ಇರೋದು, ನಿಮ್ಗೆ ಈ ಶಕ್ತಿಗಿಂತ ಮೀರಿ ಜಾಸ್ತಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ ಗೊತ್ತಾ, ಆ ಒಂದು ಎನರ್ಜಿ ಕೂಡ ಕಾಣಿಸ್ತಾ ಇದೆ. ನಿಮ್ಮ ಲೈಫಿಗೆ ಬ್ಯಾಲೆನ್ಸ್ ನ ತಂದ್ಕೋಬೇಕು ಅಂತ ಹೇಳಿ ನೀವು ತುಂಬಾನೇ ಕಷ್ಟ ಪಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ಇಟ್ಸ್ ಲೈಕ್ ನಾನು ಪ್ರೊಟೆಕ್ಟೆಡ್ ಆಗಿದ್ದೀನಿ, ನಾನು ಪ್ರೊಟೆಕ್ಟೆಡ್ ಆಗಿರ್ಬೇಕು ಅಂತ ಹೇಳಿ ತುಂಬಾ ಕಷ್ಟ, ನೀವು ರಕ್ಷಣೆಯಲ್ಲಿ ಇರ್ಬೇಕು, ಪ್ರೊಟೆಕ್ಟೆಡ್ ಆಗಿರ್ಬೇಕು ಅಂತಾನೆ ತುಂಬಾ ಕಷ್ಟ ಪಡ್ತಾ ಇದೀರಾ. ಓಕೆನಾ, ಮತ್ತೆ ನಿಮಗೆ ಭಯ ಕೂಡ ಇದೆ, ಎಲ್ಲಿ ಕೆಲಸ ಹೋಗ್ಬಿಡತ್ತೋ, ಎಲ್ಲಿ ಸಡನ್ ಆಗಿ ಏನಾದ್ರು ಮಾಡ್ಬಿಡ್ತಾರೋ, ಎಲ್ಲಿ ಸಡನ್ ಆಗಿ ಏನಾದ್ರು ಕಳಿಸ್ಬಿಡ್ತಾರೋ ಮೇಲ್ಸು, ಅದು ಇದು, ಅದ್ ನನಗೆ ಹಾರ್ಮ್ ಆಗೋವಂಥದ್ದು, ಆತರ ನಿಮ್ಗೆ ಕೆಲಸ ಕಳ್ಕೊಳ್ತೀನಿ ಅನ್ನೋ ಫಿಯರ್ ಕೂಡ ಇರ್ಬೋದು. ಓಕೆ, ಅಂಡ್ ಆಲ್ಸೋ ಲೈಕ್ ಅದಕ್ಕೋಸ್ಕರ ತುಂಬಾ ಹಾರ್ಡ್ ವರ್ಕ್ ಮಾಡ್ತಿರೋದು, ನಿಮ್ಮ ಸ್ಥಾನ ನೀವು ಉಳಿಸ್ಕೊಳ್ಳೋದಕ್ಕೆ. ಸೊ ಆ ಜಾಬ್ ಲಾಸ್ ಮಾಡ್ಕೊಳ್ತೀನಿ ಅನ್ನೋ ಭಯ ಮಾತ್ರ ತುಂಬಾ ಜಾಸ್ತಿ ಇದೆ. ಸೊ ಹಂಗಾಗಿ ಇವನ್ ಆಗ್ತಿಲ್ಲ ಅಂದ್ರೂ ತುಂಬಾ ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್ ನ ತಲೆ ಮೇಲೆ ತಗೊಳ್ಳೋದು, ನೀವು ಮಾಡುವಂತದ್ದು. ಸೊ ಇದೆಲ್ಲ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಎಲ್ಲ ಒಂದ್ ಕಡೆ ಆಗಿಲ್ಲ ಅಂದ್ರೆ ಲೈಕ್ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿರೋ. ಸೊ 9 ಆಫ್ ವಾಂಡ್ಸ್ ಅದನ್ನೇ ರೆಪ್ರೆಸೆಂಟ್ ಮಾಡ್ತಾ ಇದೆ. ಎಲ್ಲ ಒಂದ್ ಕಡೆ ಭಯನೂ ಇದೆ, ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಪಡ್ತಿರೋದು, ಎಲ್ಲಾರ ಮೇಲೂ ಕಣ್ಣಿಟ್ಟಿರೋವಂಥದ್ದು, ಮತ್ತೆ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟೀಸ್ ಗಳನ್ನು ಕೂಡ ಮಾಡ್ತಿರುವಂತದ್ದು. ಸೊ ಅದನ್ನ 9 ಆಫ್ ವಾಂಡ್ಸ್ ರೆಪ್ರೆಸೆಂಟ್ ಮಾಡ್ತಾ ಇದೆ. ಅಂಡ್ ಆಲ್ಸೋ ಇಲ್ಲಿ ಲಾಸ್ಟ್ ಕಾರ್ಡು ನಾನು ಒಂದು ತೆಗ್ದಿದ್ದೀನಿ, ನನಗೆ 6 ಆಫ್ ವಾಂಡ್ಸ್ ಬಂದಿದೆ. ಓಕೆ, ಸೊ 6 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಎಲ್ಲ ಒಂದ್ ಕಡೆ ನಿಮ್ಮ ಹಾರ್ಡ್ ವರ್ಕು, ನೀವು ಕಷ್ಟ ಪಡ್ತಿರೋದು ನಿಮಗೆ ಸಕ್ಸಸ್ ನ ತಗೊಂಬಂದ್ ಕೊಡತ್ತೆ ಯಾವತ್ತಾದ್ರೂ ಒಂದಿನ. ಓಕೆನಾ, ಸಕ್ಸಸ್ ಅಂತೂ ನಿಮ್ ಕೆರಿಯರ್ ಅಲ್ಲಿ ನೀವು ತಗೋತೀರಾ. ಅಂಡ್ ಆಲ್ಸೋ ಆ ವಿಕ್ಟ್ರಿನ ಎಂಜಾಯ್ ಮಾಡ್ತೀರಾ, ಆ ಒಂದು ಎನರ್ಜಿ ಕೂಡ ಪಾಪ್ ಆಗಿದೆ. ಅಂಡ್ ಆಲ್ಸೋ ನಿಮ್ ಸುತ್ತಮುತ್ತ ಒಳ್ಳೆ ಜನನ ಇಟ್ಕೊಳಕ್ ಟ್ರೈ ಮಾಡ್ತೀರಾ. ನಿಮ್ಮ ಫೀಲ್ಡ್ ಅಲ್ಲಿ ಯಾರು ಸಕ್ಸಸ್ಫುಲ್ ಆಗಿರ್ತಾರೆ ಆ ತರ ಜನ ಜೊತೆನೆ ನೀವ್ ಇರ್ಬೇಕು ಅಂತ ಇಷ್ಟ ಪಡ್ತೀರಾ. ಓಕೆನಾ, ಸೊ ಇದು ನಿಮ್ಮ ಡೆಸ್ಟಿನಿ ಕಾರ್ಡು ನಿಮ್ಮ ಕೆರಿಯರ್ ಬಗ್ಗೆ. ಹೋಪ್ಫುಲಿ ನೀವು ಮಾಡೋ ಕೆಲಸ ತುಂಬಾನೇ ಲೈಕ್ ನಿಮ್ಗೆ ಒಳ್ಳೇದ್ ಮಾಡುತ್ತೆ, ನಿಮ್ಗೆ ಸಕ್ಸಸ್ ತಗೊಂಬಂದ್ ಕೊಡ್ಲಿ ಅಂತ ಅನ್ಕೊಂಡು ಈ ಒಂದು ರೀಡಿಂಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಯಾರಿಗೆ ಪರ್ಸನಲ್ ರೀಡಿಂಗ್ ಬೇಕು, ಟ್ಯಾರೋ ಕಲ್ತ್ಕೋಬೇಕು, ರೇಖಿ ಕಲ್ತ್ಕೋಬೇಕು, ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕು ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಕಾಲ್ ಮಾಡಿ ನೀವು ನನ್ನನ್ನ ಸಂಪರ್ಕ ಮಾಡ್ಬೋದು. ಓಕೆನಾ, ವಿಡಿಯೋನ ಸಂಪೂರ್ಣವಾಗಿ ನೋಡಿದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ಒಂದು ರೀಡಿಂಗ್ ಅಲ್ಲಿ ಸಿಗೋಣ. ಯಾರಿಗಾದ್ರೂ ನಿಮ್ಮ ಬಗ್ಗೆ ವಿಡಿಯೋಸ್ ಮಾಡ್ಬೇಕು ಅಂತ ಹೇಳಿದ್ರೆ, ಟಾಪಿಕ್ಸ್ ಇದ್ರೆ, ಅದು ಜನರಲ್ ಟಾಪಿಕ್ ಆಗಿರ್ಬೇಕು ಈ ತರ, ಸೊ ಆತರ ಏನಾದ್ರು ಟಾಪಿಕ್ಸ್ ಇದ್ರೆ ನೀವು ಕೊಡ್ಬೋದು, ನಾನು ವಿಡಿಯೋ ಮಾಡ್ತೀನಿ. ಓಕೆನಾ, ಥ್ಯಾಂಕ್ ಯು ಸೋ ಮಚ್ ಗೈಸ್.